ಫ್ಲಫಿ ಆಗಿರುವಂಥ ಪೂರಿ ಇದು ಮೇಲಿಂದ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಇದಕ್ಕೆ ಗೋಧಿ ಹಿಟ್ಟು, ಮೈದಾ, ರವೆ ಏನೂ ಉಪಯೋಗಿಸ್ತಾ ಇಲ್ಲ. ಅಕ್ಕಿನ ಉಪಯೋಗಿಸ್ಕೊಂಡು ಈ ಫ್ಲಫಿ ಪೂರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. 3 ಗಂಟೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೋಣ. ಇದ್ರ ಜೊತೆಗೆ 1 ಮುಷ್ಟಿಯಷ್ಟು ಹಸಿ ಕಾಯಿ ತುರಿ, 1 ಈರುಳ್ಳಿ, ರುಚಿಗೆ ಉಪ್ಪು, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿರೋಂಥ ಈ ಮಿಶ್ರಣನ ಬಾಂಡಿನಲ್ಲಿ ಹಾಕೋಣ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಸಣ್ಣ ಊರಿನಲ್ಲಿ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಬೆಂದಿದೆ ಅಂದರೆ, ತಳ ಬಿಟ್ಟು ಬರ್ತಿದೆ ಅಂದರೆ ಇದಾಗಿದೆ ಅಂತ ಅರ್ಥ. ಒಂದು ಪ್ಲೇಟಲ್ಲಿ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಟ್ಬೇಡ. ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಚೆನ್ನಾಗಿ ನಾದ್ಕೊಂಡು ಸಾಫ್ಟಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು. ನಂತರ ಇದರಿಂದ ಉಂಡೆಗಳು ಮಾಡಿಕೊಂಡು ಪೂರಿ ಲಟ್ಸ್ಕೋಬೋದು. ಲಟ್ಸೋದಕ್ಕೆ ನೀವು ಲಟ್ಟಣಿಗೆಯಿಂದನೂ ಮಾಡ್ಕೋಬೋದು, ಅಥವಾ ರೋಟಿ ಪ್ರೆಸರಿಂದ ಮಾಡ್ಕೋಬೋದು, ಅಥವಾ ಈ ಥರ ಬಟರ್ ಶೀಟ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಪ್ಲೇಟಿಂದ ಪ್ರೆಸ್ ಮಾಡಿಕೊಂಡ್ರೂ ಕೂಡ ಆಯಿತು. ಕರೆಕ್ಟ್ ಶೇಪ್ ಬರೋದಕ್ಕೆ ಯಾವುದಾದ್ರು ಒಂದು ಮುಚ್ಚಳದಿಂದ ಇದನ್ನು ರೌಂಡಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರಿತಾ ಹೋಗ್ಬೋದು. ಪ್ರತಿಯೊಂದು ಪೂರಿನೂ ಚೆನ್ನಾಗಿ ಉಬ್ಬಿ ಬರುತ್ತೆ. ಅಕ್ಕಿಯಿಂದ ಮಾಡಿರುವಂಥ ಪೂರಿ ಮೇಲಿಂದ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ, ಗ್ರೇವಿ, ಸಾಂಬಾರು ಏನು ಬೇಕಿದ್ರೂ ಸರ್ವ್ ಮಾಡ್ಬೋದು. ಬೇರೆ ಎಲ್ಲ ಪೂರಿಗಿಂತಲೂ ತುಂಬ ಡಿಫ್ರೆಂಟ್ ಆಗಿರುತ್ತೆ, ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ.